ಕೋಲಾರ ಜಿಲ್ಲೆ ನಿಸರ್ಗ ಕೋಪಕ್ಕೆ ತುತ್ತಾಗಿರುವ ಪ್ರದೇಶ. ಇಲ್ಲಿ ರಾಜ್ಯದ ಸರಾಸರಿಗಿಂತ ಅರ್ಧ ಪ್ರಮಾಣದಷ್ಟು ಮಾತ್ರ ಮಳೆ. ಪರಿಣಾಮ ಬೆಳೆಯುವ ನೆಲಕ್ಕಿರಲಿ, ಕುಡಿಯುವ ನೀರಿಗೇ ಸಮಸ್ಯೆ. ರಾಜ್ಯ ಸರ್ಕಾರ 1983ರಿಂದ ಈಚೆಗೆ ಭಗೀರಥ ಪ್ರಯತ್ನವನ್ನೇ ನಡೆಸಿದೆ. ಶತಮಾನಗಳಿಂದ ಕೋಲಾರ ಜಿಲ್ಲೆಯು ಅನುಭವಿಸಿಕೊಂಡು ಬಂದ ನೀರಿನ ಬವಣೆಯನ್ನು ನೀಗಿರುವ ದೃಶ್ಯವನ್ನು ಜಿಲ್ಲೆಯ ಎಲ್ಲ ಕಡೆಯಲ್ಲಿಯೂ ಕಾಣಬಹುದು. ನೀರಿದ್ದರೆ ಊರು ಎಂಬುದು ಗಾದೆ ಮಾತು. ಅಂತೆಯೇ ಕೋಲಾರ ಜಿಲ್ಲೆಯಲ್ಲಿ ಈಗ ಕುಡಿಯುವ ನೀರಿನ ಸೌಲಭ್ಯವಿಲ್ಲದ ಊರಿಲ್ಲ, ಅದರಲ್ಲೂ ಸುರಕ್ಷಿತ ಕುಡಿಯುವ ನೀರು. ಈಗ ಕೋಲಾರ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಲ್ಲಿ 2753 ಕೊಳವೆ ಬಾವಿಗಳಿವೆ, 151 ಕಿರುನೀರು ಸರಬರಾಜು ಯೋಜನೆಗಳಿವೆ. ಅನೇಕ ಹಳ್ಳಿಗಳಿಗೆ ಕಿರುನೀರು ಸರಬರಾಜು ಯೋಜನೆಗಳ ಸೌಲಭ್ಯ ಕಲ್ಪಿಸಲಾಗಿದೆ. ಹೆಣ್ಣು ಮಕ್ಕಳು ಹೆಚ್ಚು ಶ್ರಮವಿಲ್ಲದೆ ನೀರು ಪಡೆಯುವ ಅವಕಾಶ, ಸಮಯದ ಉಳಿತಾಯ. ಜಿಲ್ಲೆಯ ದೊಡ್ಡ ಹಳ್ಳಿ ಮತ್ತು ಪಟ್ಟಣಗಳಿಗೆ ಬೃಹತ್ ನೀರು ಸರಬರಾಜು ಯೋಜನೆಗಳನ್ನು ಕಲ್ಪಿಸಲಾಗಿದೆ. 1983ರಿಂದ ಈಚೆಗೆ ಜಿಲ್ಲೆಯ ಕುಡಿಯುವ ನೀರಿನ ವ್ಯವಸ್ಥೆಗಾಗಿಯೇ ರಾಜ್ಯ ಸರ್ಕಾರ ಒಟ್ಟು 10 ಕೋಟಿ ರೂಪಾಯಿಗಿಂತ ಹೆಚ್ಚು ವೆಚ್ಚ ಮಾಡಿದೆ. ನಿಜ, ಕೋಲಾರ ಜಿಲ್ಲೆಯ 100 ವರ್ಷಗಳ ಕುಡಿಯುವ ನೀರಿನ ಸಮಸ್ಯೆ ಈಗ ಪರಿಹಾರವಾಗಿದೆ. ಮಾಲೂರೇನು ಮೇಲೂರೇನು, ಕೋಲಾರಕ್ಕಂತೂ ಬರ ತಪ್ಪಿದ್ದಲ್ಲ ಎಂದು ಜಿಲ್ಲೆಯ ಹಳ್ಳಿಗರು ಗಾದೆ ಹೇಳುವುದುಂಟು. ಆದರೆ ಆ ಗಾದೆಯನ್ನು ಸುಳ್ಳು ಮಾಡುವ ಸಾಹಸ ಈಗ ನಡೆದಿದೆ. ಬತ್ತಿ ಹೋಗಿದ್ದ ಹಳೆಯ ನೀರಾವರಿ ಬಾವಿಗಳಿಂದ ಮತ್ತೆ ನೀರು ತರುವ ಪ್ರಯತ್ನ ನಡೆದಿದೆ. ಒಣಗಿ ಹೋಗುತ್ತಿದ್ದ ನೆಲದಲ್ಲಿ ಮತ್ತೆ ಹಸಿರು ಮೂಡಿಸುವ ಆಸೆ ಉಂಟಾಗಿದೆ. ಜಿಲ್ಲೆಯಲ್ಲಿ ಈಗ 51,000ಕ್ಕೂ ಹೆಚ್ಚು ನೀರಾವರಿ ಬಾವಿಗಳಿವೆ.